ನಿಮ್ಮ ಮತ್ತು ವೈಫ್ ಸ್ವಲ್ಪ ಒಂಚೂರು ಪ್ರೇಮ್ ಕಹಾನಿ, ಮದುವೆ ನಮ್ಮ ಜೊತೆ ಮದುವೆ ಒಳ್ಳೆ ಭಾಳ ಮಜಾ ಇತ್ತದು ಮದುವೆ. ಯಾಕಂದರೆ ಅವ್ರ ಮನೆಯಲ್ಲಿ ಒಪ್ಪಿರಲಿಲ್ಲ ಬಿಕಾಸ್ ದೇ ವಾಂಟೆಡ್ ಅವರ ಫ್ಯಾಮ್ಲಿಲಿ ಯಾರನ್ನೋ ಮದುವೆ ಮಾಡಿಸ್ಬೇಕು, ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ದಿಸ್ ನಮ್ಮ ದೇಶದಲ್ಲಿ ಜೋ ಕಭಿ ನಹಿ ಜಾತಿ ಓ ಜಾತಿ ಹೇ ಬೇರೆ ಬಂದ್ಬಿಡುತ್ತೆ. ಬಟ್ ವಿ ಕೇಮ್ ಥ್ರೂ ದ್ಯಾಟ್ ಆ್ಯಂಡ್ ಎಲ್ಲರ ಒಪ್ಪಿಗೆ ಮೇರೆಗೆ ನಾವು ಮದುವೆ ಆಗಿದ್ದು. ಆ್ಯಂಡ್ ಮದುವೆ ಆದಮೇಲೆ ಅವರ ತಾಯಿ ತುಂಬ ಇಷ್ಟಪಟ್ಟಿದ್ರು ನಮ್ಮ ಮನೆಗೆ ಕೊಡಬೇಕು ಅಂತ. ಅವ್ರ ತಂದೆಗೆ ಸ್ವಲ್ಪ ತಕರಾರಿತ್ತು, ಬಟ್ ಈವನ್ ಹಿ ಅಕ್ಸೆಪ್ಟೆಡ್ ಅ ಲಾಟ್ ಆ್ಯಂಡ್ ದೆನ್ ಹಿ ವಾಸ್ ವೆರಿ ಸ್ವೀಟ್. ನಾನು ಐ ಅಕ್ಸೆಪ್ಟೆಡ್ ಹಿಮ್ ಅ ಲಾಟ್ ಆ್ಯಂಡ್ ಜೊತೆಲಿ ಕೂತು ತಬ್ಬಿ ಮುದ್ದಾಡಿ ಎಲ್ಲ ಮಾಡಿದ್ದೀನಿ ಅವ್ರನ್ನ. ಸೊ ಇದೆಲ್ಲ ಆಗಿದೆ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ದಟ್ ಗ್ರೀಷ್ಮಾ ನಿಜವಾಗ್ಲೂ ನನ್ನ ಪ್ರತಿಯೊಂದು ಕೆಲಸದಲ್ಲೂ ತುಂಬ ಸಪೋರ್ಟ್ ಮಾಡ್ತಾಳೆ. ಸುಮ್ಮನೆ ಅಲ್ಲ, ಮಜಾ ಟಾಕೀಸ್ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಒಂದು 30-40 ಜನ ಇರೋರು ಪ್ರಾಕ್ಟೀಸ್ಗೆ, ಆಯಿತಾ, ಅಷ್ಟು ಜನಕ್ಕೆ ಅಡುಗೆ ಮಾಡಾಕೊಡು. ಆಮೇಲೆ ಎಲ್ಲರೂ ಅದಕ್ಕೆ, ಆಮೇಲೆ ನಮ್ದು ಯಾವುದಾದ್ರೂ ಮೀಟಿಂಗ್ ಇರಬೇಕಾದ್ರೆ ನಮ್ಮ ಮನೇಲೆ ಎಲ್ಲರೂ ಸೆಂಟ್ರಲ್ ಪ್ಲೇಸ್ ಅಂದ್ಬಿಟ್ಟು ನಮ್ಮ ಮನೇಲೆ ಮೀಟ್ ಮಾಡ್ತೀವಿ. ಆಗಲೂ ಕೂಡ ಎಲ್ರಿಗೂ ಊಟ ಮಾಡಾಕ್ತಾರೆ. ಅವರೆಲ್ಲ ರೇಗಿಸ್ತಾ ಇರ್ತಾರೆ, ಅಪ್ಪ ಅನ್ನಪೂರ್ಣೇಶ್ವರಿ ಅಂತ ಇರ್ತಾರೆ. ಆ ಒಂದು ಆ್ಯಟಿಟ್ಯೂಡನ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾಳೆ. ಆ್ಯಂಡ್ ಶಿ ಲವ್ಸ್ ಟು ಕುಕ್, ಶಿ ಲವ್ಸ್ ಟು ಸರ್ವ್. ಬಂದವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಾವು ಈ ಮನೆಗೆ ಬಂದು 93 ಬಂದಿದ್ದು. ಸೊ ಇಟ್ಸ್ ಬೀನ್ ಅಬೌಟ್ 32 ಇಯರ್ಸ್, 32 ವರ್ಷಗಳ ಕಾಲ ನಮ್ಮ ಮನೆಯ ಹೆಸರು ಶಬರಿ. 32 ಇಯರ್ಸ್ ಆಲ್ಸೋ, ನೋ ಎಕ್ಸಾಜುರೇಷನ್, ನಮ್ಮ ಮನೆಯಲ್ಲಿ ಒಬ್ಬ ಗೆಸ್ಟ್ ಇಲ್ಲದೆ ಇಲ್ಲ. ಹೌದಾ? ಎವ್ರಿ ಡೇ ಹೆಂಗೋ ಅದು. ನಾವು ಇವಾಗ 10 ಜನ ಇದ್ದೀವಿ ಅಂದರೆ 12 ಜನಕ್ಕೆ, 5 ಜನ ಇದ್ದೀವಿ ಅಂದರೆ ಒಂದು 7 ಜನಕ್ಕೆ ಅಡುಗೆ ಮಾಡಿರ್ತೀವಿ. ಊಟದ ಟೈಮ್ಗೋ ಸಂಜೆಗೋ ಈ ರಾತ್ರಿಗೋ ಒಬ್ಬರು ಬಂದೇ ಬರ್ತಾರೆ. ಲವ್ಲಿ. ನಮ್ಮ ಮನೆ ಹಂಗೆ ಇರಲಿ, ಅದಕ್ಕೆ ಶಬರಿ ಅಂತ. ಅನ್ನಪೂರ್ಣೇಶ್ವರಿ ಮನೆನೇ. ನಮ್ಮಮ್ಮನೂ ಹಾಗೆ ಮಾಡೋರು. ನಾವು ನಮ್ಮ ಫ್ರೆಂಡ್ಸು ಎಲ್ಲ ಶೂಟಿಂಗ್ ಹೋಗಿರಲಿ, ನಾವೆಲ್ಲ ತರಲೆ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಹೋಗಿರಲಿ, ಮನೆಗೆ ಬಂದಮೇಲೆ 1-1:30 ಅಡುಗೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಎಲ್ಲರೂ ಬಂದ್ಬಿಟ್ಟು ಜಮಾ ಹಶು ಅಂದರೆ, ಥೂ ಆಚೆ ಕಡೆ ಹೋಗ್ತೀರಾ ತಿನ್ಕೊಂಬರಲ್ಲ, ಇಷ್ಟೊತ್ತರಲ್ಲಿ ಕಷ್ಟ ಕೊಡ್ತೀರಾ ನನಗೆ, ಅದು ಬೈಕೊಂಡೇ ಪ್ರೀತಿಯಿಂದ ಮಾಡ್ಕೊಡ್ತೀವಿ. ಈ ಶಬರಿ ಅನ್ನೋ ಹೆಸರು ಯಾಕೆ ಬಂತು? ಅಪ್ಪ ಇಟ್ಟಿದ್ದು. ನನ್ನ ಮನೆ ಶಬರಿ, ಯಾವಾಗಲೂ ಅತಿಥಿಗಳಿಗೋಸ್ಕರ ಕಾಯ್ತಾ ಇರ್ತೀವಿ ಅಂತ. ಅಂದರೆ ಆಗ್ಲಿಂದಾನೇ. ಓ ಲವ್ಲಿ. ಸೊ ಅದು ಆಮೇಲೆ ನನ್ನ ಪ್ರೊಡಕ್ಷನ್ ಹೌಸ್ಗೆ ಮೊದಲು ನಾನು ಶಬರಿ ಪ್ರೊಡಕ್ಷನ್ಸ್ ಅಂತ ಇಡಬೇಕಾಗಿತ್ತು. ಅದು ಅಪ್ಪ ಇಟ್ಟಿದ್ದ ಹೆಸರಲ್ವಾ. ಆ ಕನೆಕ್ಟಲ್ಲಿ ನಮ್ಮ ಅಕೌಂಟೆಂಟ್ ಹೇಳಿದ್ದು, ಸರ್ ಮನೆಗೆ ಓಕೆ ಅತಿಥಿಗಳು ಬರೋದಕ್ಕೆ ಕಾಯ್ಬೋದು, ನಿಮ್ಮ ಪ್ರೊಡಕ್ಷನ್ ಹೌಸ್ ಕಾಯಬಾರ್ದು ಸರ್, ಶಬರಿ ಅಂತ ಹೇಳ್ಬಿಡಿ, ಕಾದಂಗಿರುತ್ತೆ ಅದು, ಯಾವಾಗಲೂ ಕಾಯ್ತಾ ಇರೋದಂಗೆ, ಕಾಯಬಾರ್ದು, ನಿಮ್ದು ನಡೀತಾ ಇರಬೇಕು ಅಂತ. ನಿಮಗೆ ತುಂಬ ಇಷ್ಟವಾಗೋ ಹೆಸರು ಏನಂದರೆ ಲೋಕೇಶ್, ಅದನ್ನೇ ಹೇಳಿ ಸರ್ ಚೆನ್ನಾಗಿದೆ ಅಂದ್ಬಿಟ್ಟು ಲೋಕೇಶ್ ಪ್ರೊಡಕ್ಷನ್ಸ್ ಅಂತ ಮಾಡಿದ್ದು. ಇದ್ರ ಜೊತೆಗೆ ನಿಮ್ಮ ಒಂದು ವ್ಯಕ್ತಿತ್ವ ನಾನು ಲಾಸ್ಟ್ ಟೈಮ್ ನಿಮ್ಮ ಶೋ ಅಲ್ಲಿ ಬಂದಾಗಲೂ ನೋಡಿದ್ದು, ನೀವು ಟೈಮಿಗೆ ಬಹಳ ಮಹತ್ವ ಕೊಡ್ತೀರಾ ಅಂತ. ಅಂದರೆ ಯೂಶ್ವಲಿ, ಸಾರಿ ನಾನು ಯಾರನ್ನೂ ಕೆಟ್ಟದಾಗಿ ಹೇಳ್ತಿಲ್ಲ, ಬಟ್ ಯೂಶ್ವಲಿ ಒಂದು ರಿಯಾಲಿಟಿ ಶೋಗೆ ಹೋದಾಗ ತುಂಬ ಟೈಮ್ ತೊಗೊಳತ್ತೆ, ತುಂಬ ಟೈಮ್ ಕಿಲ್ ಆಗತ್ತೆ ಅಲ್ಲಿ, ಆಮೇಲೆ ಕಾಯೋದು ಜಾಸ್ತಿ ಇರುತ್ತೆ. ಬಟ್ ನಾನು ಸೃಜನ್ ಅವರ ಪ್ರೋಗ್ರಾಮಿಗೆ ಹೋದಾಗ ಯಾವ ಟೈಮ್ ಬೌಂಡಲ್ಲಿ ಅವ್ರು ಹೇಳಿದ್ರು ಅದೇ ಟೈಮ್ ಬೌಂಡಲ್ಲಿ ಮುಗೀತು. ಆ್ಯಂಡ್ ಬ್ರೇಕ್ ಇದ್ರೂ ಕೂಡ ಅದು ಕ್ವಿಕ್ ಬ್ರೇಕ್, ಲೈಕ್ 1 ನಿಮಿಷ 2 ನಿಮಿಷ ಮ್ಯಾಕ್ಸಿಮಮ್, ಪಟ್ ಅಂತ ಕೆಲಸ ಮುಗಿದೋಗುತ್ತೆ. ಅದನ್ನೇ ರಿಲೇಟಿಂಗ್ ದಟ್ ಟು GST. ಓಕೆ, ನನ್ನ ಸಿನಿಮಾ ಇದ್ದಿದ್ದು 2 ಅವರ್ 25 ನಿಮಿಷ, ಅದರಲ್ಲಿ 15 ನಿಮಿಷ ನಾನು ಕಟ್ ಮಾಡಿ 2 ಅವರ್ 10 ನಿಮಿಷಕ್ಕೆ ತೊಗೊಂಬಂದಿದ್ದೀನಿ. ಏನಕ್ಕೆ ಅಂದರೆ ಕಾಮಿಡಿ ಎಷ್ಟು ಕ್ರಿಸ್ಪ್ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಲೈಕ್ ವೈಸ್ ಇನ್ ಮೈ ಶೋ ನೀವು ಒಂದು ಮೂಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀರಾ, ಯು ವಾಂಟ್ ಟು ಓಪನ್ ಅಪ್. ಇವಾಗ ನೋಡಿ, ಒಂದೊಂದಕ್ಕೆ ಏನೇನೋ ರಿಲೇಟ್ ಆಗೋದಕ್ಕೆ ಒಂದು ಫ್ಲೋ ಇರುತ್ತೆ. ಅದು ಕಟ್ ಮಾಡಿದ್ರೆ ಯುವರ್ ಮೈಂಡ್ ಇಸ್ ಡೈವರ್ಟೆಡ್, ಯು ವಿಲ್ ಟೇಕ್ ಔಟ್ ಯುವರ್ ಫೋನ್, ನೋಡ್ತೀರಿ, ಮೆಸೇಜ್ ಮಾಡ್ತೀರಿ, ಯುವರ್ ಮೈಂಡ್ ಇಸ್ ಗೋಯಿಂಗ್ ದರ್. ನಾನು ಅದಕ್ಕೆ ಆ ರಿಲ್ಯಾಕ್ಸೇಷನ್ ಪಾಯಿಂಟೇ ಕೊಡ್ತಾ ಇಲ್ಲ, ಯಾಕಂದರೆ ಬೇಕಾದಷ್ಟು ವಿಷಯಗಳು ತೆಗಿಬೋದು. ಆಮೇಲೆ ನಾವಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು ಸೀರಿಯಸ್ ವಿಷಯ ಅಲ್ಲ. ಕಾಮಿಡಿ ಇಸ್ ನಾಟ್ ಈಸಿ, ಯು ನೋ ಇಟ್. ತುಂಬ ಕಷ್ಟ ಅದು. ನಗೋದು ಸುಲಭ, ನಗಿಸೋದು ಭಾಳ ಕಷ್ಟ. ಅದು ಯಾರು ಏನೋ ಹೇಳ್ತಾರಲ್ಲ, ನಮ್ಮ ದೇಶದಲ್ಲಿ ಮಗು ಚೆನ್ನಾಗಿ ಬೇಗ ಹುಟ್ಟುತ್ತೆ, ನಗು ಹುಟ್ಟಲ್ಲ ಅಂತ. ಸೊ ಹಾಗಾಗಿ ಐ ಡು ನಾಟ್ ವಾಂಟ್ ಟು ಗಿವ್ ದಟ್ ಸ್ಪೇಸ್. ಸೊ ಇಟ್ ಶುಡ್ ಬಿ ಲೈಕ್ ಗ್ರಿಪ್ಪಿಂಗ್. ಸೊ ಅದಕ್ಕೋಸ್ಕರನೇ ನಾನು ಐ ವುಡ್ ನೆವರ್ ಡಿಸ್ಟರ್ಬ್ ಮೈ ಗೆಸ್ಟ್. ಭಾಳ ಮುಖ್ಯವಾಗಿ ಇನ್ನೊಂದೇನೆಂದರೆ, ನಾವು ಐ ಹ್ಯಾವ್ ಬೀನ್ ದೇರ್ ವೇರ್ ಇಟ್ ಈಸ್ ಸೋ ಬೋರಿಂಗ್ ಟು ಸಿಟ್ ಇನ್ ದ ಕ್ಯಾರವ್ಯಾನ್. ಏನು ಮಾಡೋದು, ಆಚೆ ಕಡೆ ಸುತ್ತಾಡೋದು, ಕಾಫಿ ಕುಡಿಯೋದು, ಇದೆಲ್ಲ ಓಕೆ, ಬಟ್ ಯು ವಾಂಟ್ ಟು ಕಮ್ ದೇರ್, ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕು. ಸೊ ಆ್ಯಂಡ್ ಇನ್ನೊಂದೇನೆಂದರೆ, ನೀವೆಲ್ಲ ಬಂದಿದ್ದಾಗ ಎಲ್ಲರೂ ಫ್ರೆಶ್ ಮೂಡಲ್ಲಿದ್ದಾಗ ಆ ಮಜಾನೇ ಬೇರೆ, ಎನರ್ಜಿ ಬೇರೆ. ಆಮೇಲೆ 2-2.5 ಗಂಟೆಗಳ ಕಾಲದಲ್ಲಿ ನಾನು ಒಂದೇ ಪ್ರಿಪ್ರೇಷನ್, ವಿ ವುಡ್ ಹ್ಯಾವ್ ಬೀನ್ ಪ್ರಿಪೇರ್ಡ್. ಇಲ್ಲ, ನಾನು ಮಜಾ ವಿತ್ ಸೃಜಾ ಅಂತ ಒಂದು ಮಾಡಿದ್ದೆ, ಆಯ್ತಾ, ನಾವೆಲ್ಲ ನೋಡ್ತಾ ಇದ್ವಿ. ಅದು
1 hour ಪ್ರೋಗ್ರಾಮ್ಗೆ ನಾನು 16 ಗಂಟೆಗಳ ಕಾಲ ಶೂಟಿಂಗ್ ಮಾಡಿದ್ದೀನಿ. 16 ಗಂಟೆ 16 hours ಫಾರ್ ಅ ಮ್ಯಾಟರ್ ಆಫ್ 43 minutes ಫುಟೇಜ್. ಯಾಕೆ? ಫಾರ್ಮ್ಯಾಟ್ ಗೊತ್ತಿಲ್ಲ, ರೀಟೇಕ್ಗಳ ಥರ ಮಾಡ್ತಾಯಿದ್ವಿ, ಪ್ರಾಕ್ಟೀಸ್ ಇರ್ತಾ ಇರಲಿಲ್ಲ, ಆನ್ ಗ್ರೌಂಡ್ ಮಾಡ್ತಾ ಇದ್ದಿದ್ದು, ಒಂದೊಂದು ಟೇಕ್ 20 ಸಲ ತೊಗೋತಾ ಇದ್ವಿ. ಓಕೆ. ಇಟ್ ವಾಸ್ ನೈಟ್ ಮೇರ್ ಶೂಟಿಂಗ್ಗಳು ಮಾತ್ರ ಅದು ಹೆಂಗೆ ಅಂತ ನಾನು. ಬಟ್ ವೆನ್ ಐ ಟುಕ್ ಅಪ್ ಮಜಾ ಟಾಕೀಸ್ ಮಾಡಿದಾಗ್ಲೂ ಪ್ರಿಪ್ರೇಷನ್ ಚೆನ್ನಾಗಿರ್ಬೇಕು, ಬಿ ಪ್ರಿಪೇರ್ಡ್ ಪರ್ಫೆಕ್ಟ್ಲಿ. ಆಮೇಲೆ ನಮ್ಮದು ಸ್ಕಿಟ್ಗಳು ನಡೆಯೋದು ನೋಡಿ, ಎಲ್ಲೂ ಬ್ರೇಕ್ ಕೊಡ್ತಾ ಇರಲಿಲ್ಲ, ಹೌದು, ಒಂದೇ ಫ್ಲೋ ಅಲ್ಲಿ ಹೋಗೋದು, ಅದಕ್ಕೆ ಆ ಮಜಾ ಕೊಡೋದು. ಆ್ಯಂಡ್ 4 ವರ್ಷಗಳ ಪ್ರಿಪ್ರೇಷನ್ನು GSTಗೆ. 4 years. ಸೆಕೆಂಡ್ ವೇವ್ ಇದು ಬಂತಲ್ಲ ಕೊರೋನಾ, ಆವಾಗ ನಾನು ಈ ಐಡಿಯಾ ಹಾಕಿದ್ದು ದಟ್ ಐ ಸ್ಟಾರ್ಟ್ ವರ್ಕಿಂಗ್ ಆನ್ ದ ಸಿನಿಮಾ. 2 years ಜರ್ನಿ ಫಾರ್ ದ ಸ್ಟೋರಿ. ನಾವು ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ರು, ಇದನ್ನು ಸಣ್ಣದಾಗಿ ಡೆವಲಪ್ ಮಾಡಿ ಮಾಡ್ತಾ ಇದ್ದಿದ್ದು. ಆ್ಯಕ್ಚುಲಿ ಇದ್ದಿದ್ದು ಒಂದು ಗಂಡ ಹೆಂಡತಿ ಆಗ್ಬೋದು, ಅಥವಾ ಲವರ್ಸು ಇಬ್ಬರು ಅಕಸ್ಮಾತ್ ಏನಾದರೂ ದೆವ್ವ ಆಗಿದ್ದು ಒಬ್ಬ ಹೀರೋಗೆ ಪರಿಚಯ ಆದರೆ ಹೆಂಗಾಗುತ್ತೆ, ಏನು ಆಗಬೋದು, ಅವ್ರ ಪ್ರಾಬ್ಲಮ್ ಹೆಂಗಿರ್ಬೋದು ಅನ್ನೋದು ಒಂದು ನಾಟಲ್ಲಿ ಶುರುವಾಗಿದ್ದು. ಹಾಗೆ ಡೆವಲಪ್ ಆಗಿ ದೇರ್ ವಾಸ್ ಅ ಲಾರ್ಜರ್ ಪ್ರಾಸ್ಪೆಕ್ಟಿವ್. ಎಲ್ಲರಿಗೂ ಒಂದು ಕಾಮನ್ ಪ್ರಾಬ್ಲಮ್ ಬಂದು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಫ್ರೀಸ್ ಆಗಿದ್ದು. ಆ್ಯಂಡ್ ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಟೈಮ್ 70 minutes ಆಫ್ ರೋಟೋ ಮಾಡಿರೋದು. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಚಾಲೆಂಜ್. ರೋಟೋ ಅಂದರೆ ಹೆಂಗೆ ಅಂದರೆ, ಸಪೋಸಿಟ್ಲಿ ವಿ ಬೋತ್ ಆರ್ ಇನ್ ದ ಫ್ರೇಮ್ ಆ್ಯಂಡ್ 3 ಜನ ದೆವ್ಗಳು ಇರ್ತಾರೆ ಇಲ್ಲಿ ಅಂದರೆ, ವಿ ಬೋತ್ ವಿಲ್ ಬಿ ಇನ್ ದ ಸೇಮ್ ಕಲರ್, ದೇ ವಿಲ್ ಬಿ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಸೆಪಿಯಾ ಮೋಡಲ್ ಇರ್ತಾರೆ. ಹಾಂ, ಸೊ ಏನಂದರೆ ಅದನ್ನು ಒಂದು ದಿನಕ್ಕೆ ಅರ್ಧ ನಿಮಿಷ ಮಾಡೋಕ್ಕೆ ಸಾಧ್ಯ ಆಗೋದು ರೋಟೋ. ಒಂದು ದಿನಕ್ಕೆ ಅರ್ಧ ನಿಮಿಷ 40 ಸೆಕೆಂಡು ಆ ಥರ ಮಾಡೋದಕ್ಕೆ ಸಾಧ್ಯ. ಅದು ಅಂಥದ್ದು ಇವಾಗ 70 ನಿಮಿಷ ಇದೆ. 70 ನಿಮಿಷ. ಆಮೇಲೆ ಅದು ಮಾಡಿಬಿಡೋದೊಂದು ರೀಲ್ ಮಾಡಾದ್ಮೇಲೆ ನಾನು ಹೋಗ್ತೀನಿ, ಕರೆಕ್ಷನ್ ಹೇಳ್ತೀನಿ, ಚೇಂಜಸ್ ಮಾಡ್ತೀನಿ, ಮತ್ತೆ ಮಾಡಬೇಕದು. ಆಮೇಲೆ ಇಂಡೋರ್ ಕಲರ್ ಬೇರೆ ಇರುತ್ತೆ, ಔಟ್ಡೋರ್ಗೆ ಮರ್ಜ್ ಆಗಬಾರ್ದು, ಬ್ಯಾಕ್ಗ್ರೌಂಡ್ಗೆ, ಈ ಥರದ್ದೆಲ್ಲ ಇರುತ್ತೆ. ಸೊ ಇಟ್ ಇಸ್ ನಾಟ್ ಎಟ್ ಆಲ್ ಅ ಈಸಿ ಜಾಬ್, ಇಟ್ಸ್ ಅ ವೆರಿ ಟಫ್ ಜಾಬ್. ಸೊ ಅದನ್ನು ಮಾಡಿದ್ದೆ ಆಲ್ಮೋಸ್ಟ್ ಒಂದು ವರ್ಷದವರೆಗೂ ನಮಗೆ ರೋಟೋ ಎಫೆಕ್ಟ್ ಹೊಟ್ಟೋಯ್ತು. ಆಮೇಲೆ ಈಗಿನ ಅದ್ಭುತವಾದಂಥ ವ್ಯವಹಾರದಲ್ಲಿ it is not at all a joke to doing a cinema. It's not at all a joke.